ನಿವೇಶನದಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು. ಇವತ್ತಿನ ಏನು ಕಾರ್ಯಕ್ರಮ ನಮ್ಮ ಟಿ ಸೋಮಶೇಖರ್ ಸರ್ ಏನು ಬಿಡಿ ಅಧಿಕಾರಿಗಳೊಂದಿಗೆ ಜನರ ಕುಂದುಕೊರತೆಗಳ ಸಮಾಲೋಚನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಇವತ್ತು ಆ ಕಾರ್ಯಕ್ರಮಕ್ಕೆ ಅವರು ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಇವತ್ತು ತುಂಬ ದೊಡ್ಡ ಮಟ್ಟದ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಅವರು ಅಂಥದ್ದನ್ನು ಬಿಟ್ಟು ಇವತ್ತು ಜನರ ಕೂಗಿಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವತ್ತೂ ಟಿ ಸೋಮಶೇಖರ್ ಸರ್ ಜನರ ಜೊತೆಗೆ ಇರ್ತಾರೆ. ಹಾಗೆಯೇ ನಮ್ಮ ಕೊಡಿಗೆಹಳ್ಳಿ ನಿವೇಶನದಾರರ ಜೊತೆಗೂ ಕೂಡ ಜೊತೆಗಿದ್ದು ಹೋರಾಟವನ್ನು ಮಾಡ್ತೀವಿ ಅನ್ನೋದ್ರ ಮುಖಾಂತರ ಇವತ್ತು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಸುಮಾರು ನಾವು ಇಲ್ಲಿ ಈ ಏರಿಯಾಗೆ ಬಂದಾಗ ನಾವು 2008ರಲ್ಲಿ ನಾವು ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಟಿ ಸೋಮಶೇಖರ್ ಸರ್ ಜೊತೆಗೆ ಇದ್ದೀವಿ. ಅವರು ಕೂಡ ನಮಗೆ ಇಲ್ಲಿವರೆಗೂ ಸ್ಪಂದಿಸ್ತಾನೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಜಾಗಕ್ಕೆ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಈ ಒಂದು ಮನೆಗಳನ್ನು ನಾನು ಬಿಡಿಎಗೆ ಹೋಗೋಕ್ಕೆ ಬಿಟ್ಕೊಡೋದಿಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇದ್ದು ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ಎಲ್ಲಿಯವರೆಗೂ ಟಿ ಸೋಮಶೇಖರ್ ಸರ್ ಇರ್ತಾರೋ ಅಲ್ಲಿವರೆಗೂ ಕೂಡ ನಾವು ಅವ್ರ ಜೊತೆ ಸಾಕ್ತಾ ಹೋಗ್ತಾ ಇರ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.